ಬಿಗ್ ಬಾಸ್ 11 ಈ ವಾರದ ವೀಕೆಂಡ್ ನೀವೆಲ್ಲರೂ ಕೂಡ ನೋಡ್ತೀರಾ. ಕಿಚ್ಚ ಸುದೀಪ್ ಅವರು ಆಂಗ್ರಿಯಾಗಿ ಪೂರ ಎಪಿಸೋಡ್ ಅನ್ನ ನಡೆಸ್ಕೊಡ್ತಾರೆ. ಮೊದಲಿಗೆ ಸುದೀಪ್ ಅವರು ತ್ರಿವಿಕ್ರಮ್ ಜೊತೆಗೆ ಆಂಗ್ರಿಯಾಗಿ ಆಟವನ್ನ ಶುರು ಮಾಡಿದ್ರು. ಹನುಮಂತನ ಸ್ವಲ್ಪ ಟಾರ್ಗೆಟ್ ಮಾಡಿದ್ರು ಅಂತಾನು ಕೂಡ ಅನ್ನಿಸ್ಬಿಡ್ತು. ಸೊ ಕೊನೆಯಲ್ಲಿ ಯಾರ್ಯಾರ ಸ್ನೇಹ ಇತ್ತೋ ಎಲ್ಲರ ಸ್ನೇಹನೂ ಕೂಡ ಮುರಿದು ಬಿಸಾಕುವಂತ ಕೆಲಸವನ್ನ ವೀಕೆಂಡ್ ಅಲ್ಲಿ ಸುದೀಪ್ ಅವರು ಮಾಡಿದ್ರು ಟಾಸ್ಕ್ ನ ಮೂಲಕ. ಆದ್ರೆ ಈ ವಿಡಿಯೋನ ನಾವು ಹನುಮಂತನ ಬಗ್ಗೆ ಸುದೀಪ್ ಅವರು ಮಾತನಾಡಿದ್ದು ಎಷ್ಟು ಸರಿ ಅನ್ನೋದಕ್ಕರ ಬಗ್ಗೆ ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ಸುದೀಪ್ ಅವರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಹೋಸ್ಟಿಂಗ್ ಅನ್ನ ಯಾಕೋ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಫಸ್ಟಿಗೆ ಸುದೀಪ್ ಅವರು ಮಾತನಾಡೋ ಮಾತುಗಳಲ್ಲಿ ಎಷ್ಟು ತೂಕ ಇರ್ತಿತ್ತು ಅಷ್ಟೇ ತೂಕವನ್ನ ಈಗ ಮಾತನಾಡೋ ಮಾತುಗಳು ಕಳ್ಕೊಂಡಿದ್ದಾವೆ ಅಂತ ನನಗೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಸುದೀಪ್ ಅವರು ಇವತ್ತು ಒಂದು ಎಪಿಸೋಡ್ ಅನ್ನ ನಡ್ಸ್ಕೊಡ್ಬೇಕಾದ್ರೆ ಚೈತ್ರ ಅವ್ರನ್ನ ಎಲ್ರೂ ಕೂಡ ನೀವು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಇಟ್ಕೊಳ್ಳೋದು ಹನುಮಂತ ಅವರೇ, ನೀವು ಚೈತ್ರ ಅವ್ರಿಗೆ ಏನೇನ್ ಕೊಟ್ರಿ ಅಂತ ಹೇಳಿದಾಗ ಅವನು ಹೇಳಿತನ ಅಂತರ ಈ ತರ ಅಂತ ಹೇಳಿ ಒಂದು 4 ಇದು ಕೊಟ್ಟಿರ್ತಾನೆ, ಅದನ್ನ ಹೇಳ್ತಾನೆ. ಹನುಮಂತವ್ರೆ, ಮನೆಯಲ್ಲಿ ನೀವು ಯಾರಿಗೂ ಕೊಡದೇ ಇರೋದನ್ನ ಚೈತ್ರ ಅವ್ರಿಗೆ ಯಾಕೆ ಕೊಡ್ತೀರಾ? ಬೇರೆಯವ್ರಿಗೆ ಹೆದರ್ತೀರಾ? ಬೇರೆ ವಿಚಾರದಲ್ಲಿ ಯಾರು ಮಾತನಾಡ್ತಾ ಅವ್ರಿಗೆ ಹಾಡಿನ ಮುಖಾಂತರ ಅಥವಾ ಅಲ್ಲೇ ಮಾತಿನ ಮುಖಾಂತರ ಉತ್ತರ ಕೊಡುವಂತ ನೀವು ಬೇರೆಯವರಿಗೆ ಹೆದರ್ಕೊಂಡಿದ್ದೀರಾ, ಅಂದ್ರೆ ನಾಟಕ ಆಡ್ಕೊಂಡು ಈ ಮನೇಲಿ ಇದ್ದೀರಾ ಅಂತಾನು ಕೂಡ ಹೇಳ್ತಾರೆ. ಸೊ ಆಗ ಹನುಮಂತ, ಇಲ್ಲ ಸರ್, ನಾನು ಚೈತ್ರಕ್ಕನಿಗೆ ಕೊಡ್ಬೇಕು ಅಂತ ಹೇಳಿ ಕೊಟ್ಟಿರೋದು ಅದನ್ನ ಅಂತ ಹೇಳಿ. ಸರಿನಪ್ಪ, ಈಗ ಚೈತ್ರ ಈ ಮನೆಯಲ್ಲೇ ಇಲ್ಲ, ಅವರು ಹೋಗಿದ್ದಾರೆ ಅಂತ ಅನ್ಕೋ, ಆಮೇಲೆ ಯಾರಿಗೆ ಕೊಡ್ತೀಯ ಅಂತ ಹೇಳಿ ಕೇಳಿದಾಗ ನಾನು ನನ್ನ ದೋಸ್ತನಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆ ದೋಸ್ತನನ್ನು ಬಿಡು, ಯಾಕಂತ ಹೇಳಿದ್ರೆ ನೀವು ಒಬ್ರ ಮೇಲೆ ಒಬ್ರು ಹಾಕೋತೀರಾ ಇಂಥ ಸಿಚುವೇಶನ್ ಬಂದ್ರೆ ಅಂತ ಹೇಳ್ತಾರೆ. ಸೊ ಸುದೀಪ್ ಅವ್ರಿಗೆ ಒಂದು ಗೊತ್ತಿರಬೇಕು, ಒಬ್ರ ಮೇಲೆ ಒಬ್ರು ಹಾಕೊಳ್ಳಕ್ಕೆ ಚೈತ್ರನ ಟಾರ್ಗೆಟ್ ಮಾಡ್ತಿರೋದು ಹನುಮಂತ ಅಲ್ಲ, ರಜತ್ ಅಂತ ಹೇಳಿ. ಆಗಿದ್ರೂ ಒಬ್ರ ಮೇಲೆ ಒಬ್ರು ಹಾಕೊಂಡ್ರು ಇಬ್ರನ್ನ ನಾಮಿನೇಟ್ ಮಾಡ್ಬೇಕಾಗತ್ತೆ. ಹಲವಾರು ಬಾರಿ ಚೈತ್ರನನ್ನ ಹನುಮಂತ ನಾಮಿನೇಟ್ ಮಾಡಿಲ್ಲ, ಬೇರೆಯವ್ರನ್ನು ಕೂಡ ಮಾಡಿದ್ದಾರೆ. ಬಟ್ ನೀವು ಬೇಕಂತ ಯಾಕೆ ಹಿಂಗೆ ಹೇಳ್ತಿರೋ ಗೊತ್ತಿಲ್ಲ. ಆದ್ರೂ ಕೊನೆಯಲ್ಲಿ ಹೇಳ್ತಿರೋ ಜನಗಳು ನಿಮಗೆ ಸಿಕ್ಕಾಪಟ್ಟೆ ಜನ ಓಟ್ಗಳನ್ನ ಹಾಕ್ತಿದ್ದಾರೆ ಅಂತಾನೂ ಕೂಡ. ಅದರಿಂದಾಗಿ ನೀವೇನಾದ್ರೂ ಅವ್ನ ಮೇಲೆ ಟಾರ್ಗೆಟ್ ಮಾಡ್ಬಿಟ್ರ ತ್ರಿವಿಕ್ರಮ್ನ ಗೆಲ್ಸುವಂತ ಕೆಲಸಗಳು ಆಗ್ತಾ ಇದೆಯಾ? ಮಂಜು ಅವರು ಹೇಳಿದಾಗ, ಗೌತಮಿ ಅವ್ರು ಹೇಳಿದಾಗ ಮಂಜು ಅವರ ಮೇಲೆ ಹಾಕಿದಾಗ ಸುಮ್ಮನಾಗೋ ನೀವು, ಅದೇ ಹನುಮಂತ ತನ್ನ ದೋಸ್ತನ ಮೇಲೆ ಹಾಕಿದಾಗ ಬೇರೆಯವ್ರ ಹೆಸರು ತಗೋ ಅಂತ ಹೇಳ್ತೀರಾ. ಬಟ್ ಅವ್ನು ಯಾರು ಆಡ್ತಾರೋ ಆ ವಾರ ನೋಡ್ಬಿಟ್ಟು ಹೇಳ್ತೀನಿ ಅಂದಾಗ ಹೇಯ್ ಅಂತ ಹೇಳಿ ಸುಮ್ಮನೆ ಒಂದು ಗದರುತ್ತೀರಾ. ಇದು ಯಾಕೆ ಅಂತ ಹೇಳಿ ಖಂಡಿತ ನಮಗೆ ಗೊತ್ತಾಗಿಲ್ಲ. ನಿಮ್ಗೇನಾದ್ರೂ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ.